ಹೊಂಬಾಳೆ ಫಿಲ್ಮ್ಸ್ ಮಹಾವತಾರ ಸಿನಿಮ್ಯಾಟಿಕ್ ಯೂನಿವರ್ಸ್ ಘೋಷಿಸಿದ್ದು, ವಿಷ್ಣುವಿನ ದಶಾವತಾರ ಆಧಾರಿತ ಅನಿಮೇಟೆಡ್ ಚಿತ್ರಗಳನ್ನು 2 ವರ್ಷಕ್ಕೊಮ್ಮೆ ಬಿಡುಗಡೆ ಮಾಡಲು 10 ವರ್ಷದ ಯೋಜನೆ ರೂಪಿಸಿದೆ. ಮಹಾವತಾರ ನರಸಿಂಹದ ಯಶಸ್ಸಿನ ನಂತರ ಮಹಾವತಾರ ಪರಶುರಾಮ ಡಿಸೆಂಬರ್ 2027ಕ್ಕೆ ಬರಲಿದೆ. ಭಾರತೀಯ ಪುರಾಣಗಳನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತರುವುದು ಇದರ ಗುರಿ. ಕಳೆದ ವರ್ಷ ಮಹಾವತಾರ ನರಸಿಂಹ ಚಿತ್ರವು ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ರಿಲೀಸ್ ಆಗಿ ಬಾಕ್ಸ್ ಆಫೀಸ್ನಲ್ಲಿ ಸಂಚಲನ ಮೂಡಿಸಿತ್ತು. ಈ ಆನಿಮೇಟೆಡ್ ಚಿತ್ರದೊಂದಿಗೆ ಹೊಂಬಾಳೆ ಚಿತ್ರಮಂದಿರಗಳಲ್ಲಿ ಹೊಸ ಅಲೆ ಸೃಷ್ಟಿಸಿತ್ತು. ಈಗ ಮಹಾವತಾರ ಸಿನಿಮ್ಯಾಟಿಕ್ ಯೂನಿವರ್ಸ್ನ ಭಾಗವಾಗಿ ಮತ್ತೊಂದು ಅದ್ಭುತ ಪ್ರಾಜೆಕ್ಟ್ ಘೋಷಿಸಲಾಗಿದೆ. ಮೊದಲೇ ಹೇಳಿದಂತೆ ಭಗವಾನ್ ವಿಷ್ಣುವಿನ 10 ಅವತಾರಗಳನ್ನು ತರಲಾಗುತ್ತಿದೆಯಂತೆ. ಮಹಾವತಾರ ಪರಶುರಾಮ ಚಿತ್ರವನ್ನು ಪ್ರೇಕ್ಷಕರ ಎದುರು ತರಲಾಗ್ತಾ ಇದೆ. ವಿಷ್ಣುವಿನ ಅತ್ಯಂತ ಉಗ್ರ ರೂಪವೆಂದು ಪರಿಗಣಿಸಲಾದ ಪರಶುರಾಮನ ಕಥೆಯನ್ನು ನಿರ್ಮಿಸಲಾಗ್ತಿದೆ ಎಂದು ತಿಳಿಸಲಾಗಿದೆ. ಇತ್ತೀಚೆಗೆ ಬಿಡುಗಡೆಯಾದ ಪೋಸ್ಟರ್ನಲ್ಲಿ ಪರಶುರಾಮ ತನ್ನ ಮುಖ್ಯ ಆಯುಧವಾದ ಪರಶು ಅಥವಾ ಕೊಡಲಿ ಹಿಡಿದುಕೊಂಡು ನಡೆಯುತ್ತಿರುವುದನ್ನು ತೋರಿಸಲಾಗಿದೆ. ಆದರೆ ಕೇವಲ ಪಾದಗಳನ್ನು ತೋರಿಸುವ ಮೂಲಕ ನಿರ್ಮಾಪಕರು ಚಿತ್ರದ ಬಗ್ಗೆ ಆಸಕ್ತಿಯನ್ನು ಹೆಚ್ಚಿಸಿದ್ದಾರೆ. ಧರ್ಮವನ್ನು ಸೋಲಿಸಿ ಅನ್ಯಾಯ ಹೆಚ್ಚಾದಾಗ ಪರಶುರಾಮ ಬರುತ್ತಾನೆ ಎಂಬ ಅರ್ಥವಿರುವ ಶೀರ್ಷಿಕೆಯು ಚಿತ್ರದ ಮೇಲಿನ ನಿರೀಕ್ಷೆಗಳನ್ನು ಹೆಚ್ಚಿಸಿದೆ. ಪರಶುರಾಮನ ಕೋಪ ಮತ್ತು ಅವನ ಉಗ್ರ ನೋಟವನ್ನು ಆನಿಮೇಷನ್ ತಂತ್ರಜ್ಞಾನದೊಂದಿಗೆ ಅತ್ಯಂತ ಭವ್ಯವಾದ ರೀತಿಯಲ್ಲಿ ಬೆಳ್ಳಿ ಪರದೆಯ ಮೇಲೆ ತೋರಿಸಲಾಗ್ತಾ ಇದೆ. ಮಹಾವತಾರ ನರಸಿಂಹ ಚಿತ್ರವನ್ನು ಕೇವಲ 6 ಕೋಟಿ ಬಜೆಟ್ನಲ್ಲಿ ನಿರ್ಮಿಸಲಾಗಿದ್ದು 120 ಕೋಟಿಗೂ ಹೆಚ್ಚು ಕಲೆಕ್ಷನ್ ಮಾಡುವ ಮೂಲಕ ಎಲ್ಲರನ್ನೂ ಅಚ್ಚರಿಗೊಳಿಸಿದೆ. ಈ ಯಶಸ್ಸಿನಿಂದ ಉತ್ಸುಕರಾಗಿರೋ ಹೊಂಬಾಳೆ ಫಿಲ್ಮ್ಸ್ ಕ್ಲೀಮ್ ಪ್ರೊಡಕ್ಷನ್ಸ್ ಬ್ಯಾನರ್ ಅಡಿಯಲ್ಲಿ ಈ ಬೃಹತ್ ಸರಣಿಯನ್ನು ಯೋಜಿಸಿದೆ. ಇದನ್ನು ಶಿಲ್ಪಾ ಧವನ್, ಕುಶಾಲ್ ದೇಸಾಯಿ ಮತ್ತು ಚೈತನ್ಯ ದೇಸಾಯಿ ಪ್ರಸ್ತುತಪಡಿಸಿದ್ದಾರೆ. ಅಶ್ವಿನ್ ಕುಮಾರ್ ಈ ಚಿತ್ರವನ್ನು ನಿರ್ದೇಶಿಸುತ್ತಿದ್ದಾರೆ. ಈ ವಿಶ್ವದ ಭಾಗವಾಗಿ ಮುಂಬರುವ ಚಿತ್ರಗಳ ವಿವರಗಳನ್ನು ಸಹ ತಯಾರಕರು ಘೋಷಿಸಿದ್ದಾರೆ ಎಂದು ತಿಳಿದಿದೆ. ಎರಡು 2027 ಡಿಸೆಂಬರ್ಗೆ ಮಹಾವತಾರ ಪರಶುರಾಮ್, 2029ಕ್ಕೆ ಮಹಾವತಾರ ರಘುನಂದನ್, 2031ಕ್ಕೆ ಮಹಾವತಾರ ದ್ವಾರಕಾಧೀಶ, 2033ಕ್ಕೆ ಮಹಾವತಾರ ಗೋಕುಲಾನಂದ, 2035 ಮತ್ತು 2037ಕ್ಕೆ ಮಹಾವತಾರ ಕಲ್ಕಿ ಭಾಗ 1 ಮತ್ತು ಭಾಗ 2 ತೆರೆಗೆ ತರಲು ಸಿದ್ಧತೆ ನಡೆಯುತ್ತಿದೆ. ಆನಿಮೇಷನ್ ಕ್ಷೇತ್ರದಲ್ಲಿ ಭಾರತೀಯ ಪುರಾಣಗಳನ್ನು ಅಂತಾರಾಷ್ಟ್ರೀಯ ಗುಣಮಟ್ಟಕ್ಕೆ ತರುವ ಗುರಿಯನ್ನು ತಂಡ ಹೊಂದಿದೆ. ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಕರವರೆಗೆ ಎಲ್ಲರನ್ನೂ ಆಕರ್ಷಿಸುವಂತೆ ವಿನ್ಯಾಸಗೊಳಿಸಲು ಈ ಯೋಜನೆ ರೂಪಿಸಲಾಗಿದೆ.